ಇವರು ಓದಿನಲ್ಲಿ ಕಡಿಮೆ ಆಸಕ್ತಿ ಇರ್ತದೆ, ಇವರಿಗೆ ಆಧ್ಯಾತ್ಮಿಕದ ಒಲವು ಹೆಚ್ಚಾಗ್ತದೆ. ಇವರು ಬಾಲ್ಯದಲ್ಲಿ ಪುಣ್ಯ ಪುರುಷರ ಕಥೆಗಳನ್ನ ಕೇಳ್ತಾ ಬೆಳಿತಾರೆ. ಊರಿನ ಕೂಲಿ ಮಠದಲ್ಲಿ ತೆಲುಗು ಮತ್ತು ಕನ್ನಡ ಹಾಗೂ ಸಂಸ್ಕೃತವನ್ನ ಕಲಿತಾರೆ, ಮಾತಾಡುವುದನ್ನ ಭಾಷೆಯನ್ನ ಕಲಿತಾರೆ. ಪ್ರೌಢಾವಸ್ಥೆಗೆ ಬಂದಾಗ ಇವರ ಸೋದರತ್ತೆಯ ಮಗಳಾಗಿರುವಂತಹ ಮುನಿಯಮ್ಮ ಅಥವಾ ಲಕ್ಷ್ಮಮ್ಮನವರನ್ನ ವಿವಾಹವಾಗ್ತಾರೆ. ವಿವಾಹವಾದ ಕೆಲವೇ ವರ್ಷಗಳಲ್ಲಿ 3 ಮಕ್ಕಳು ಹುಡ್ತಾರೆ. ಮುದ್ದಮ್ಮ, ಪೆದ್ದಕೊಂಡಪ್ಪ, ಚಿನ್ನಕೊಂಡಪ್ಪ ಅಂತ ಹೇಳಿ. ದುಡಿಮೆ ಅನಿವಾರ್ಯವಾಗುತ್ತೆ. ಹಾಗಾಗಿ ಇವರು ಯಾವಾಗಲೂ ಭಕ್ತಿ, ಧ್ಯಾನ, ತತ್ವ ಪದಗಳು ಅಂತ ಹೇಳಿ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಆಗ ಹೆಂಡತಿ ಕಿವಿಯನ್ನ ಹಿಂಡಿ, ನೀನು ಕೆಲಸಕ್ಕೆ ಹೋಗ್ಬೇಕು, ನೀನು ಕೆಲಸ ಮಾಡಬೇಕು, ನಮ್ಮ ಹೊಟ್ಟೆಪಾಡಿಗೆ ಜೀವನೇನನ್ನ ಒಂದು ದುಡ್ಕೊಂಡ್ ಬರಬೇಕು ಅನ್ನೋ ಮಾತನ್ನ ಹೇಳಿ ಬಳೆಯ ಮಲಾರವನ್ನ ಆಕೆ ಕೊಡ್ತಾಳೆ. ಬಳೆಯ ಮಲಾರವನ್ನು ತೆಗೆದುಕೊಂಡು ಹೋದಂತಹ ಕೈವಾರ ತಾತಯ್ಯನವರು ನಂಬಿದಂತಹ ಒಂದು ದೊಡ್ಡ ವಿಚಾರ